ಗದಗದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಆರೋಪಗಳನ್ನು ತೀವ್ರವಾಗಿ ತಳ್ಳಿ ಹಾಕಿದ್ದು ಅವರೆಲ್ಲವೂ ಹಸಿ ಸುಳ್ಳು ಎಂದು ಕಿಡಿಕಾರಿದ್ದಾರೆ. ಮತದಾನ ಪಟ್ಟಿಯಲ್ಲಿ ಒಂದೇ ಹೆಸರಿನ ವ್ಯಕ್ತಿಗಳಿದ್ದಾರೆ ಎಂಬ ಬೊಮ್ಮಾಯಿ ಅವರ ಹೇಳಿಕೆಯನ್ನು ತಪ್ಪು ಎಂದು ಬಣ್ಣಿಸಿದ ಎಚ್.ಕೆ. ಪಾಟೀಲ್ ಕ್ರಮ ಸಂಖ್ಯೆ 183ರಲ್ಲಿ ಇರುವುದು ತಾವೇ ಎಂದು ಮತ್ತು ಕ್ರಮ ಸಂಖ್ಯೆ 161ರಲ್ಲಿರುವವರು ತಮ್ಮ ಸಂಬಂಧಿಕರು ಎಂದು ಸ್ಪಷ್ಟಪಡಿಸಿದರು. ತಮಗೂ ಮತ್ತು ರೋಣದ ಜಿ.ಎಸ್. ಪಾಟೀಲ್ ಅವರಿಗೂ ರಾಜಕೀಯವಾಗಿ ಮಸಿ ಬಳಿಯಲು ಇಂತಹ ಕುತಂತ್ರ ಮಾಡುತ್ತಿದ್ದು ಸುಳ್ಳು ಹೇಳುವ ಮೂಲಕ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಬೊಮ್ಮಾಯಿ ಅವರು ಗದಗದ ಹಾಗೂ ರಾಜ್ಯದ ಜನತೆಯಲ್ಲಿ ಬೇಷರ ಕ್ಷಮೆಯಾಚಿಸಬೇಕೆಂದು ಎಚ್.ಕೆ. ಪಾಟೀಲ್ ಕಠಿಣವಾಗಿ ಆಗ್ರಹಿಸಿದ್ದಾರೆ. Part number 143. Other part number 143 161 ಇವರು ಎಚ್.ಕೆ. ಪಾಟೀಲ್ ನಮ್ಮ ಅಂತಂದ್ರೆ ಅವರ ತಂದೆ ಹೆಸರು ಕೃಷ್ಣಗೌಡ, ಅವರು ನಮ್ಮ ಅಜ್ಜನ ಹೆಸರು ಹನುಮಂತಗೌಡ ಅಂತೇಳಿ, ಇವ್ರ ಹೆಸರು ಹನುಮಂತಗೌಡ, ಕೃಷ್ಣಗೌಡ ಅಜ್ಜನ ಹೆಸರನ್ನೇ ಇಟ್ಟಿದ್ದಾರೆ. ಇವರು ಎಚ್.ಕೆ. ಪಾಟೀಲ್ 161 ಇವರು ಏನು ಹನುಮಂತಗೌಡ ಕೃಷ್ಣಗೌಡ ಪಾಟೀಲ್ ಇದ್ದಾರೆ. ಇವರು ಮಾತ್ರನೂ ಸಹಿತ ನಂದ್ರೆ ಅಂತೇಳಿ ಸಾರ್ವಜನಿಕರಿಗೆ ಕರ್ನಾಟಕದವರಿಗೆ ಮೋಸ ಮಾಡುವ ರೀತಿಯೊಳಗೆ ಸುಳ್ಳು ಹೇಳುವ ಆ ಕೆಟ್ಟ ರಾಜಕಾರಣಕ್ಕೆ ನಮ್ಮ ಬೊಮ್ಮಾಯಿ ಅವರು ಇಳಿದಿರೋದು ನಾನು ದುರ್ದೈವ ಅಂತ ಹೇಳಿ ಭಾವಿಸ್ಕೊತೀನಿ. ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಏನು ನಿಮ್ಮ ಉದ್ದೇಶ? ಸುಳ್ಳು ಹೇಳೋದರ ಮೂಲಕ ಪ್ರಚಾರ ಗಿಟ್ಟಿಸಿಕೊಂಡು ತೇಜೋವಧೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಉದ್ದೇಶ ನೋಡ್ರಿ, ಗದಗದೊಳಗೆ ರೋಣದೊಳಗೆ ಇವೆಲ್ಲ ಈ ರೀತಿ ಡುಪ್ಲಿಕೇಶನ್ ಆಗ್ಯಾವ. ಯಾಕೆ ಎಚ್.ಕೆ. ಪಾಟೀಲ್ ಕಾಂಗ್ರೆಸ್ನವರು ಗದಗ, ಜಿ.ಎಸ್. ಪಾಟೀಲ್ ಕಾಂಗ್ರೆಸ್ನವರು, ನಮ್ಮ ಜಿಲ್ಲಾಧ್ಯಕ್ಷರು, ನಾವು ಎರಡೂ ಕಾನ್ಸ್ಟಿಟ್ಯೂನ್ಸಿ 2-3-4 ಯಾವುದೋ ಒಂದು ನದಾಫಂದು ಹೆಸರು ಬರುತ್ತೆ, ಹೌದಲ್ಲ, ಸಿಂಗಾಪುರ್ ಅಲ್ಲಾ ಸಾಬ್ ನದಾಫ್ ಅಂತ ಹೇಳಿ ಅವನಿಗೇನು 5 ಅಂತ ಅದು ಇದ್ದಾಗ ಇದ್ರೂ ಇರ್ಬೇಕು. ನಾನೀಗ ನನ್ನ ಹತ್ರ ಸದ್ಯ ಇಲ್ಲ ಅಂದರೆ ನನ್ನ ಮೇಲೆ ಜಿ.ಎಸ್. ಪಾಟೀಲ್ ಮೇಲೆ ರಾಜಕೀಯ ಗೂಬೆ ಕುಂಟಿಸುವಂಥ ಸುಳ್ಳು ಪ್ರಚಾರದ ಒಂದು ಪ್ರಯತ್ನ ನನ್ನ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ. ಕನಿಷ್ಠ ಏನು ಮಾಡಬೇಕು ಅವರು? ಮೈ ಕಾಲ್ ಟು ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ದ ಆನರಬಲ್ former Chief Minister of Karnataka,